ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಯಾವ ಬ್ಯೂಟಿಫುಲ್ ಎನರ್ಜಿ ಇದೆ ಅಂತ ನೋಡೋಣ. ಮೊದಲಿಗೆ ಸ್ವಲ್ಪ ಕಾಮಾಗಿ ಕೂತ್ಕೊಳ್ಳಿ, ಒಂದು ಡೀಪ್ ಬ್ರೀತನ್ನು ತಗೊಳ್ಳಿ, ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ವ್ಯಕ್ತಿಯ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಳ್ಳಿ. ಅವರ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವು ಮತ್ತು ಅವರು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ. ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡ್ಕೊಳ್ಳಿ. ಬ್ಯೂಟಿಫುಲ್ ಆಗಿರೋ ಎನರ್ಜಿ ಬಂದಾಗ ಅದನ್ನು ಪಾಸಿಟಿವ್ ಆಗಿರುವ ಮನಸ್ಸಿನಿಂದ ರಿಸೀವ್ ಮಾಡ್ಕೊಳ್ಳಿ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಯಾಕೆಂದರೆ ಎಲ್ಲರ ಎನರ್ಜೀಸ್ ಕೂಡ ಸೇಮ್ ಆಗಿರೋದಿಲ್ಲ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಎನರ್ಜಿ ಪ್ರಕಾರ ನೋಡೋದಾದರೆ ನಿಮ್ಮಿಬ್ಬರ ನಡುವೆ ಈಗ ಸಿಚುವೇಶನ್ ಯಾವುದೇ ರೀತಿ ಇರಬಹುದು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಅಥವಾ ಮಾತುಕತೆ ಅಷ್ಟಾಗಿ ನಡೀದೇ ಇರ್ಬೋದು, ಅಥವಾ ಗ್ಯಾಪ್ ಇರ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು. ಏನೇ ಇದ್ದರೂ ಕೂಡ ಈ ವ್ಯಕ್ತಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಅನ್ನೋದು ಡೀಪ್ ಆಗಿದೆ. ಹೊರಗಡೆ ಎಲ್ಲವನ್ನೂ ಹೇಳದೇ ಇರಬಹುದು, ಆದರೆ ಮನಸ್ಸಿನ ಒಳಗಡೆ ತುಂಬ ಯೋಚನೆ ನಡೀತಾ ಇದೆ. ವಿಶೇಷವಾಗಿ ಮಾತಿನಲ್ಲಿ ಹೇಳಲಾಗದ ಪ್ರೀತಿ ಇವರ ಮನಸ್ಸಿನ ಒಳಗಡೆ ಜಾಸ್ತಿ ಇದೆ. ಪ್ಲೆಷರ್ ಎನರ್ಜಿ ಇದೆ. ನಿಮ್ಮ ಜೊತೆಯಲ್ಲಿ ಇವರಿಗೆ ನಿಜವಾದ ಖುಷಿ. ಈ ಎನರ್ಜಿ ಯಾಕೆ ಬಂದಿದೆ ಅಂದರೆ ನಿಮ್ಮ ಪಾರ್ಟ್ನರ್ ಅಥವಾ ಈ ವ್ಯಕ್ತಿ ನಿಮ್ಮ ಜೊತೆ ಇದ್ದಾಗ ತುಂಬ ಕಂಫರ್ಟ್ ಫೀಲ್ ಮಾಡ್ತಾರೆ. ನೀವು ಅವರ ಜೀವನಕ್ಕೆ ಒಂದು ರಿಫ್ರೆಶ್ ಎನರ್ಜಿ ತರ್ತೀರಾ ಅನ್ನೋ ಫೀಲಿಂಗ್ ಇದೆ. ಇವರು ನಿಮ್ಮ ಹತ್ರ ನಾರ್ಮಲ್ಲಾಗಿ ಬಿಹೇವ್ ಮಾಡ್ತಾ ಇರ್ಬೋದು, ಆದರೆ ಮನಸ್ಸಿನ ಒಳಗಡೆ ನಿಮ್ಮ ಬಗ್ಗೆ ತುಂಬ ಯೋಚನೆ ನಡೀತಾ ಇದೆ. ಇವರು ನಿಮ್ಮ ಬಳಿ ಬಂದು ಏನೋ ಹೇಳಬೇಕು, ಅವರ ಮನಸ್ಸಿನ ಮಾತನ್ನು ಓಪನ್ ಆಗಿ ಹಂಚ್ಕೊಳ್ಬೇಕು ಅಂತ ಫೀಲ್ ಮಾಡ್ತಾ ಇದ್ದಾರೆ. ಆದರೆ ಮಾತು ಬಾಯಿವರೆಗೆ ಬಂದು ನಿಲ್ಲೋ ಥರ ಆಗ್ತಾ ಇದೆ. ಮನಸ್ಸಿನ ಒಳಗಡೆ ಪ್ರೀತಿ ತುಂಬ ಇದೆ, ಆದರೆ ಅದನ್ನು ಹೇಗೆ ಹೇಳೋದು, ಯಾವ ಸಮಯದಲ್ಲಿ ಹೇಳೋದು ಅನ್ನೋ ಕನ್ಫ್ಯೂಷನ್ ಕೂಡ ಇದೆ. ಪ್ಲೆಷರ್ ಎನರ್ಜಿ ಸಣ್ಣ ವಿಷಯ ಅಲ್ಲ, ಯಾಕೆಂದರೆ ಈ ವ್ಯಕ್ತಿಗೆ ನಿಮ್ಮ ಜೊತೆ ಇದ್ದಾಗ ಸಿಗೋ ಖುಷಿ ಬೇರೆ ಯಾರ ಜೊತೆ ಕೂಡ ಸಿಗ್ತಾ ಇಲ್ಲ ಅನ್ನೋ ಥರ ಕಾಣ್ತಾ ಇದೆ. ನಿಮ್ಮ ಪ್ರೆಸೆನ್ಸ್ ಇವರ ಮನಸ್ಸಿಗೆ ಒಂದು ರಿಲೀಫ್ ಥರ ಕೆಲಸ ಮಾಡ್ತಾ ಇದೆ. ಜೀವನದಲ್ಲಿ ಎಷ್ಟೇ ಟೆನ್ಷನ್ ಇದ್ದರೂ, ಏನೇ ಪ್ರೆಷರ್ ಇದ್ದರೂ ಕೂಡ ನಿಮ್ಮ ಜೊತೆ ಮಾತಾಡಿದ್ಮೇಲೆ ಅಥವಾ ನಿಮ್ಮನ್ನು ನೆನಪಿಸ್ಕೊಂಡ್ಮೇಲೆ ಮನಸ್ಸು ಲೈಟ್ ಆಗುತ್ತೆ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಇವರ ಮನಸ್ಸಿನಲ್ಲಿ ನಿಮ್ಮ ಜೊತೆ ಇನ್ನೂ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ಆಸೆ ಇದೆ. ಹೊರಗಡೆ ಹೋಗೋದು, ಜೊತೆಯಾಗಿ ಟ್ರಾವೆಲ್ ಮಾಡೋದು, ಅಂದರೆ ಇಬ್ಬರು ಮಾತ್ರ ಟೈಮ್ ಎಂಜಾಯ್ ಮಾಡೋದು, ಇಂತಹ ಯೋಚನೆಗಳು ಇವರ ಮನಸ್ಸಿನಲ್ಲಿ ಬರ್ತಾ ಇದೆ. ಕೆಲವೊಮ್ಮೆ ಈ ವ್ಯಕ್ತಿ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾರೆ. ಈಗ ಈ ವ್ಯಕ್ತಿ ನನ್ನ ಜೊತೆ ಇದ್ದರೆ ಚೆನ್ನಾಗಿರ್ತಿತ್ತು ಅನ್ನೋ ಫೀಲಿಂಗ್ ಇವರ ಮನಸ್ಸಿನಲ್ಲಿದೆ. ವಿಶೇಷವಾಗಿ ನೈಟ್ ಟೈಮ್ನಲ್ಲಿ ಅಥವಾ ಒಂಟಿಯಾಗಿದ್ದಾಗ ನಿಮ್ಮ ನೆನಪು ಇವರಿಗೆ ಜಾಸ್ತಿ ಬರ್ತಾ ಇದೆ. ಇವರು ನಿಮ್ಮನ್ನು ಕೇವಲ ಅಟ್ರಾಕ್ಷನ್ ಆಗಿ ನೋಡ್ತಾ ಇಲ್ಲ. ಈ ರಿಲೇಷನ್ಶಿಪ್ ಇವರಿಗೆ ಒಂದು ಡೀಪ್ ಜರ್ನಿ ಥರ ಕಾಣ್ತಾ ಇದೆ. ನಿಧಾನವಾಗಿ ಈ ವ್ಯಕ್ತಿ ಅಂದ್ಕೊಳ್ತಾ ಇದ್ದಾರೆ, ಇವರು ನನ್ನ ಲೈಫ್ನಲ್ಲಿ ಇರಬೇಕು ಅನ್ನೋ ಫೀಲಿಂಗ್ಸ್ ಸ್ಟ್ರಾಂಗ್ ಆಗ್ತಾ ಇದೆ ದಿನದಿಂದ ದಿನಕ್ಕೆ. ನಿಮ್ಮ ಜೊತೆ ಇದ್ದಾಗ ಇವರಿಗೆ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಜೀವನ ತುಂಬ ಈಸಿ ಅಂತ ಅನಿಸುತ್ತೆ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಒತ್ತಡ ಕಡಿಮೆ ಆಗುತ್ತೆ, ಮನಸ್ಸಿನ ಒಳಗಡೆ ನಿಜವಾದ ಖುಷಿಯ ಫೀಲ್ ಆಗುತ್ತೆ. ಇವರು ನಿಮ್ಮ ಜೊತೆ ಇದ್ದಾಗ ನಾಟಕ ಮಾಡೋದಿಲ್ಲ, ಅವರ ನಿಜವಾದ ಸ್ವಭಾವದಲ್ಲೇ ಇರ್ತಾರೆ. ಅದಕ್ಕೆ ನಿಮ್ಮ ಜೊತೆ ಇರುವ ಕನೆಕ್ಷನ್ ಇವರಿಗೆ ತುಂಬ ಸ್ಪೆಷಲ್ಲಾಗಿ ಕಾಣ್ತಾ ಇದೆ. ಅಂದರೆ ಇವರು ಹಿಂದೆ ಪಾಸ್ಟ್ನಲ್ಲಿ ಏನೇ ಸುಳ್ಳು ಹೇಳಿರ್ಬೋದು ಅಥವಾ ನಿಮ್ಮ ಹತ್ರ ಯಾವುದೇ ರೀತಿ ಬಿಹೇವ್ ಮಾಡಿರ್ಬೋದು, ಬಟ್ ನಿಮ್ಮ ಜೊತೆ ಇದ್ದಾಗ ಇವರು ನಾಟಕ ಆಡೋದಿಲ್ಲ, ತೋರಿಕೆಯ ಪ್ರೀತಿ ತೋರಿಸೋದಿಲ್ಲ ಅನ್ನೋ ಎನರ್ಜಿ ಇದೆ. ಅಂದರೆ ನಿಮ್ಮ ಮೇಲೆ ಡೀಪಾಗಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಕೆಲವರಲ್ಲಿ ಹೆವಿ ಎನರ್ಜಿ ಕೂಡ ಇದೆ. ನೀವು ಕೂಡ ಕೆಲವೊಮ್ಮೆ ಫೀಲ್ ಮಾಡ್ತಾ ಇರ್ಬೋದು, ಇವರು ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿದ್ದಾರೆ, ಮಾತಾಡೋದು ಕಡಿಮೆ ಆಗಿದೆ, ನನ್ನಿಂದ ದೂರ ಹೋಗ್ತಾ ಇದ್ದಾರೆ, ಫೀಲಿಂಗ್ಸ್ ಕಡಿಮೆ ಆಗಿದೆಯಾ, ಆ ರೀತಿ ನೀವು ಕೂಡ ಕೆಲವೊಂದು ಸಲ ಥಿಂಕ್ ಮಾಡಿರ್ಬೋದು. ಬಟ್ ಈ ವ್ಯಕ್ತಿ ಈಗ ಮನಸ್ಸಿನ ಒಳಗಡೆ ಒಂದು ಹೀಲಿಂಗ್ ಪ್ರೊಸೆಸ್ನಲ್ಲಿದ್ದಾರೆ. ಪಾಸ್ಟ್ನಲ್ಲಿ ನಡೆದ ಕೆಲವು ನೋವುಗಳು, ದ್ರೋಹ, ಎಮೋಷ್ನಲ್ ಬ್ರೇಕ್ ಅಥವಾ ಮನಸ್ಸಿಗೆ ತಗುಲಿರುವ ಯಾವುದಾದ್ರೂ ಕಹಿ ಘಟನೆಗಳು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಡೆದಿರ್ಬೋದು, ಅಥವಾ ಅದಕ್ಕಿಂತ ಮೊದಲು ಇವರ ಲೈಫ್ನಲ್ಲಿ ನಡೆದಿರ್ಬೋದು. ಇದೆಲ್ಲವೂ ಇವರನ್ನು ತುಂಬ ಬದಲಿಸಿದೆ, ಇವರನ್ನು ಚೇಂಜ್ ಮಾಡಿದೆ. ಅದರಿಂದ ಈಗ ತಕ್ಷಣ ಎಲ್ಲವನ್ನು ಅವ್ರಿಗೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಇವರಿಗೆ ಸೈಲೆಂಟ್ ಆಗಿರೋದಕ್ಕೆ ಕಾರಣ ಪ್ರೀತಿ ಇಲ್ಲ ಅನ್ನೋದು ಅಲ್ಲ, ಅವರು ಮನಸ್ಸಿನ ಒಳಗಡೆ ಅವರನ್ನೇ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನದಲ್ಲಿದ್ದಾರೆ.
ಅವರ ಮನಸ್ಸಿನ ಒಳಗಿನ ಗೊಂದಲ, ಕನ್ಫ್ಯೂಷನನ್ನು ಬ್ಯಾಲೆನ್ಸ್ ಮಾಡಿಕೊಳ್ಳುವ ಹಂತದಲ್ಲಿದ್ದಾರೆ. ಒಂದು ಕಡೆ ನಿಮ್ಮ ಬಗ್ಗೆ ಇರುವ ಪ್ರೀತಿ, ಇನ್ನೊಂದು ಕಡೆ ಪಾಸ್ಟ್ನ ಭಯ. ಈ ಎರಡರ ಮಧ್ಯೆ ಸಿಕ್ಕಾಕೊಂಡಿರುವ ಫೀಲಿಂಗ್ ಬರ್ತಾ ಇದೆ. ಹಳೆಯ ನೋವು ಈಗ ನಿಧಾನವಾಗಿ ಎಂಡ್ ಆಗ್ತಾ ಇದೆ. ತುಂಬ ದಿನಗಳಿಂದ ಹೊತ್ಕೊಂಡಿದ್ದಂತಹ ಭಾರ ಈಗ ಬಿಡುವ ಸಮಯ ಬರ್ತಾ ಇದೆ. ಅಂದರೆ ಈಗಿನ ಸ್ಟಕ್ ಎನರ್ಜಿ ಏನಿದೆ, ಈಗ ಸೈಲೆಂಟ್ ಆಗಿರ್ಬೋದು, ದೂರ ಇರ್ಬೋದು, ಅದು ಶಾಶ್ವತ ಅಲ್ಲ. ಈ ವ್ಯಕ್ತಿ ನಿಮ್ಮಿಂದ ದೂರ ಹೋಗಬೇಕು ಅಂತಲ್ಲ, ಸರಿಯಾದ ಸಮಯಕ್ಕಾಗಿ ಕಾಯ್ತಾ ಇದ್ದಾರೆ. ಕೆಲವರು ನೋವಿನ ನಂತರ ತುಂಬ ಜಾಗ್ರತೆಯಿಂದ ಮುಂದೆ ಬರ್ತಾರಲ್ವ, ಅದೇ ಥರ ಈ ವ್ಯಕ್ತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ ಇವರಿಗೆ ತುಂಬ ಸೀರಿಯಸ್ ಅನ್ನೋದು ಕ್ಲಿಯರ್ ಆಗಿ ಕಾಣ್ತಾ ಇದೆ. ಅದಕ್ಕೆ ತಕ್ಷಣ ಏನಾದರೂ ಹೇಳಿ ಮತ್ತೆ ತಪ್ಪಾಗಬಾರ್ದು ಅಂತ ಮನಸ್ಸಿನ ಒಳಗಡೆ ಯೋಚನೆ ಮಾಡ್ತಾ ಇದ್ದಾರೆ. ಒಂದು ಸಮಯದಲ್ಲಿ ಅಥವಾ ಪಾಸ್ಟ್ನಲ್ಲಿ ಈ ವ್ಯಕ್ತಿ ತುಂಬ ನಿಮ್ಮ ಹತ್ರ ರೂಢಾಗಿ ಬಿಹೇವ್ ಮಾಡಿರಬಹುದು. ಅದರಿಂದ ಈಗ ಪ್ರತಿಯೊಂದು ಹೆಜ್ಜೆಯನ್ನು ಸ್ಲೋ ಆಗಿ ಇಡ್ತಾ ಇದ್ದಾರೆ. ಆದರೆ ಮನಸ್ಸಿನ ಒಳಗಡೆ ನಿಮ್ಮ ಬಗ್ಗೆ ಇರುವ ಕನೆಕ್ಷನ್ ಇನ್ನೂ ತುಂಬ ಡೀಪಾಗಿ ಜಾಸ್ತಿ ಆಗ್ತಾ ಇದೆ. ಈ ಟೈಮ್ನಲ್ಲಿ ಅವ್ರಿಗೆ ಸಮಾಧಾನ ಬೇಕು ಅಂತ ಅನ್ನಿಸ್ತಾ ಇದೆ, ಕ್ಲಾರಿಟಿ ಬೇಕು ಅಂತ ಅನ್ನಿಸ್ತಾ ಇದೆ, ಹೀಲಿಂಗ್, ಎಮೋಷ್ನಲ್ ಬ್ಯಾಲೆನ್ಸ್ ಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಎಲ್ಲವೂ ಸ್ಟಕ್ ಆಗಿರೋ ರೀತಿ ನಿಮಗೆ ಕಾಣ್ತಾ ಇರ್ಬೋದು. ಮನಸ್ಸಿನ ಒಳಗಡೆ ತುಂಬ ಡೀಪ್ ಬದಲಾವಣೆ ನಡೀತಾ ಇದೆ. ಅಂಡರ್ಸ್ಟ್ಯಾಂಡಿಂಗ್ ಎನರ್ಜಿ ಇದೆ, ಪಾಸಿಟಿವ್ ಆಗಿರುವ ಎನರ್ಜಿ. ಈ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಇರುವ ಭಾವನೆಗಳು ಈಗ ತುಂಬ ಕ್ಲೀನ್ ಆಗ್ತಾ ಇದೆ. ಹಿಂದೆ ಇದ್ದ ಕನ್ಫ್ಯೂಷನ್ ಆಗಲಿ, ಗೊಂದಲ ಆಗಲಿ ನಿಧಾನವಾಗಿ ಕಡಿಮೆ ಆಗ್ತಾ ಇದೆ. ನಿಮ್ಮ ಬಗ್ಗೆ ಇವರ ಮನಸ್ಸಿನಲ್ಲಿ ಮೋಸ ಮಾಡುವ ಯೋಚನೆ ಆಗಲಿ, ಚಾಲಾಕಿತನ ಅಥವಾ ಡಬಲ್ ಮೈಂಡ್ ಆಡೋ ಮನಸ್ಸು, ಇವೆಲ್ಲ ಯಾವುದು ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ಪ್ರೆಸೆಂಟ್ ಎನರ್ಜಿಯಲ್ಲಿ ಕಾಣ್ತಾ ಇಲ್ಲ. ಇವರೀಗ ನಿಮ್ಮ ಮೌಲ್ಯ, ನಿಮ್ಮ ವ್ಯಾಲ್ಯೂ ಏನಿದೆ ನಿಜವಾಗ್ಲೂ ಅರ್ಥ ಮಾಡಿಕೊಳ್ಳುವ ಹಂತಕ್ಕೆ ಬಂದಿದ್ದಾರೆ. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿಯ ಮಹತ್ವ ತಕ್ಷಣ ನಮಗೆ ಅರ್ಥ ಆಗೋದಿಲ್ಲ ಅಲ್ವಾ. ಆದರೆ ಸ್ವಲ್ಪ ಆ ವ್ಯಕ್ತಿ ನಮ್ಮಿಂದ ದೂರ ಆದಮೇಲೆ ಅಥವಾ ಸಮಯ ಕಳೆದ ಮೇಲೆ ಆ ವ್ಯಕ್ತಿ ಎಷ್ಟು ಸ್ಪೆಷಲ್ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇಲ್ಲಿ ಕೂಡ ಅವರಿಗೆ ಅದೇ ರೀತಿ ಆಗ್ತಾ ಇದೆ. ಅಂಡರ್ಸ್ಟ್ಯಾಂಡಿಂಗ್ ಎನರ್ಜಿ ಅಂದರೆ ಈಗ ಇವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಒಂದು ಹೊಸ ರೀತಿಯ ಕ್ಲಾರಿಟಿ ಬರ್ತಾ ಇದೆ. ಹಿಂದೆ ಕನ್ಫ್ಯೂಷನ್ ಇದ್ದರೂ ಈಗ ನಿಧಾನವಾಗಿ ಎಲ್ಲವೂ ಸೆಟ್ಲ್ ಆಗ್ತಾ ಇದೆ. ನಿಮ್ಮ ಜೊತೆ ಇರುವ ಕನೆಕ್ಷನ್ ಯಾಕಿಷ್ಟು ಡೀಪ್ ಅನ್ನೋದನ್ನು ಇವರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಈ ವ್ಯಕ್ತಿ ಈಗ ನಿಮ್ಮ ಜೊತೆ ಮುಂದಿನ ಲೈಫ್ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಕೇವಲ ಇವತ್ತಿನ ಫೀಲಿಂಗ್ ಅಲ್ಲ, ಮುಂದೆ ಏನು ಅನ್ನೋ ಇವರ ಮನಸ್ಸು ಆ ಕಡೆಗೆ ಹೋಗ್ತಾ ಇದೆ. ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಬೇಕು, ಸೀರಿಯಸ್ ಕಮಿಟ್ಮೆಂಟ್ ಬೇಕು, ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅದೇ ರೀತಿ ನಿಮ್ಮ ಬಗ್ಗೆ ಇವರ ಮನಸ್ಸಿನಲ್ಲಿ ರೆಸ್ಪೆಕ್ಟ್ ತುಂಬ ಜಾಸ್ತಿ ಇದೆ. ಕೆಲವೊಮ್ಮೆ ಪ್ರೀತಿಗಿಂತ ರೆಸ್ಪೆಕ್ಟ್ ದೊಡ್ಡದಲ್ವಾ. ಇಲ್ಲಿ ಎರಡೂ ಕೂಡ ಒಟ್ಟಿಗೆ ಕಾಣಿಸ್ತಾ ಇದೆ. ಇವರಿಗೆ ಒಂದು ವಿಷಯ ಕ್ಲಿಯರ್ ಆಗ್ತಾ ಇದೆ, ಈ ರಿಲೇಷನ್ಶಿಪ್ಪನ್ನು ಲೈಟಾಗಿ ತಗೊಳ್ಳೋದಕ್ಕೆ ಆಗಲ್ಲ. ನಿಮ್ಮ ಬಗ್ಗೆ ಇರುವ ಭಾವನೆಗಳು ದಿನದಿಂದ ದಿನಕ್ಕೆ ಇನ್ನಷ್ಟು ಮೆಚ್ಯೂರ್ ಆಗ್ತಾ ಇದೆ. ಟ್ರುತ್ ಎನರ್ಜಿ ಇದೆ. ಈ ವ್ಯಕ್ತಿ ಈಗ ಅವರ ನಿಜವಾದ ಭಾವನೆಗಳಿಂದ ಹಿಂದೆ ಸರಿಯೋದನ್ನು ನಿಲ್ಲಿಸಿದ್ದಾರೆ. ಅಂದರೆ ಮುಚ್ಚಿಡೋದನ್ನು, ಹೈಡ್ ಮಾಡೋದನ್ನು ನಿಲ್ಲಿಸ್ತಾ ಇದ್ದಾರೆ. ಹಿಂದೆ ಎಷ್ಟೇ ಕನ್ಫ್ಯೂಷನ್ ಇರ್ಬೋದು, ಪಾಸ್ಟಲ್ಲಿ ಎಷ್ಟೇ ಗೊಂದಲ ಇರ್ಬೋದು, ಎಷ್ಟು ದೂರ ಹೋಗೋ ಪ್ರಯತ್ನ ಮಾಡಿದ್ರೂ ಕೂಡ ನಿಮ್ಮಿಂದ ಈಗ ಮನಸ್ಸಿನ ಒಳಗಡೆ ಒಂದು ಸತ್ಯವನ್ನು ಒಪ್ಕೊಳ್ತಾ ಇದ್ದಾರೆ. ಅದು ಏನು ಅಂದರೆ, ನನಗೆ ಈ ವ್ಯಕ್ತಿ ಬೇಕು. ಹಿಂದೆ ಇವರ ಮನಸ್ಸಿನಲ್ಲಿ ಕನ್ಫ್ಯೂಷನ್ ಇತ್ತು ಅಥವಾ ನಿಮ್ಮಿಂದ ದೂರ ಆಗ್ತಾಯಿದ್ರು, ಎಮೋಷ್ನಲ್ ಡಿಸ್ಟೆನ್ಸ್ ಇತ್ತು, ಅವರ ಫೀಲಿಂಗ್ಸಿಂದ ತಪ್ಪಿಸ್ಕೊಳ್ಳುವ ಪ್ರಯತ್ನವನ್ನು ಮಾಡಿರಬಹುದು. ಆದರೆ ಈಗ ಆ ಹಂತ ನಿಧಾನವಾಗಿ ಮುಗೀತಾ ಇದೆ. ಇವರ ಮನಸ್ಸಿನಲ್ಲಿ ಒಂದು ಸರ್ಕಲ್ ಕಂಪ್ಲೀಟ್ ಆಗ್ತಾ ಇದೆ. ತುಂಬ ದಿನಗಳಿಂದ ಮನಸ್ಸಿನ ಒಳಗಡೆ ಓಡಾಡ್ತಿದ್ದ ಪ್ರಶ್ನೆಗಳಿಗೆ ಈಗ ಉತ್ತರ ಸಿಗ್ತಾ ಇದೆ. ಕಂಪ್ಲೀಟ್ ಫೀಲಿಂಗ್ ನೀವು ಕೊಡ್ತೀರಾ. ಮಿಸ್ಸಿಂಗ್ ಪೀಸ್ ಥರ ಅನ್ನಿಸ್ತಾ ಇದೆ. ಅವರ ಲೈಫ್ನಲ್ಲಿ ಪೀಸ್ ಅನ್ನೋದು ಮಿಸ್ ಆಗಿದೆ, ನೀವು ಇಲ್ಲದೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇವರ ಲೈಫ್ನಲ್ಲಿ ಖಾಲಿ ಇದ್ದ ಜಾಗ ತುಂಬಿಸಿದ ವ್ಯಕ್ತಿ ನೀವು ಅಂತ ಅಂದ್ಕೊಳ್ತಾ ಇದ್ದಾರೆ. ಕೆಲವರು ನಮ್ಮ ಲೈಫ್ನಲ್ಲಿ ಬಂದ ಮೇಲೆ ಮಾತ್ರ ಅಂದರೆ ನಮ್ಗೆ ಅನಿಸುತ್ತೆ, ನಾನು ಹುಡುಕ್ತಾ ಇದ್ದ ಕನೆಕ್ಷನ್ ಇದೆ ಅನ್ನೋ ಫೀಲಿಂಗ್ ನಮಗೆ ನಾರ್ಮಲಾಗಿ ಬಂದುಬಿಡುತ್ತೆ. ಅಂದರೆ ಎಲ್ಲರ ಜೊತೆ ಆ ರೀತಿ ಫೀಲ್ ಆಗೋದಿಲ್ಲ. ಒಬ್ಬ ವ್ಯಕ್ತಿಯ ಜೊತೆ ತುಂಬ ನಾವು ಅಟ್ಯಾಚ್ಮೆಂಟನ್ನು ಬೆಳೆಸ್ಕೊಂಡಾಗ ಆ ರೀತಿಯ ಫೀಲ್ ಬರುತ್ತೆ ಅಲ್ವಾ. ಅಲ್ಲಿ ನಮ್ಮ ಫೀಲ್ ಏನಿದೆ ಅದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಇಲ್ಲಿ ಅದೇ ಥರದ ಎನರ್ಜಿ ಇದೆ. ಮನಸ್ಸಿನ ಒಳಗಡೆ ಇರುವಂತಹ ಫೀಲಿಂಗ್ಸನ್ನು ಆ್ಯಕ್ಷನ್ಗೆ ತರುವಂತಹ ಹಂತಕ್ಕೆ ಬರ್ತಾ ಇದ್ದಾರೆ. ಅಂದರೆ ಮುಂದಿನ ದಿನಗಳಲ್ಲಿ ಮಾತುಕತೆ ಅನ್ನೋದು ಶುರುವಾಗುವ ಎನರ್ಜಿ, ಈ ವ್ಯಕ್ತಿ ಕಾಂಟ್ಯಾಕ್ಟ್ ಮಾಡುವ ಎನರ್ಜಿ, ಭೇಟಿಯಾಗುವ ಯೋಚನೆ ಇರಬಹುದು, ಈ ರಿಲೇಷನ್ಶಿಪ್ಪನ್ನು ಮುಂದಕ್ಕೆ ತಗೊಂಡು ಹೋಗುವ ಮಾತು ಕೂಡ ಬರಬಹುದು. ಆ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಇವರೀಗ ಕೇವಲ ಯೋಚನೆ ಮಾಡುವ ಸ್ಟೇಜ್ನಲ್ಲಿ ಮಾತ್ರ ಇಲ್ಲ, ಮನಸ್ಸಿನ ಒಳಗಡೆ ಏನು ಅಂದ್ಕೊಳ್ತಾ ಇದ್ದಾರೋ ಅದು ಮಾಡಬೇಕು ಅನ್ನೋ ಪ್ಯಾಷನ್ ಅನ್ನೋದು ಹೆಚ್ಚಾಗ್ತಾ ಇದೆ. ನಿಮ್ಮ ಬಗ್ಗೆ ಇರುವ ಫೀಲಿಂಗ್ಸ್ ಈಗ ಹೃದಯದೊಳಗೆ ಮಾತ್ರ ಕುಳಿತಿಲ್ಲ, ಅದು ನಿಧಾನವಾಗಿ ಹೊರಗಡೆ ಬರುವ ಹಂತಕ್ಕೆ ಬರ್ತಾ ಇದೆ. ಈ ವ್ಯಕ್ತಿ ಈಗ ನಿಮ್ಮ ಜೊತೆ ಇರುವ ಕನೆಕ್ಷನ್ ಏನಿದೆ ಅದನ್ನು ನಿಜವಾಗ್ಲೂ ಫೀಲ್ ಮಾಡ್ತಾ ಇದ್ದಾರೆ. ಅದಕ್ಕೆ ಮನಸ್ಸಿನ ಒಳಗಡೆ ತುಂಬ ಸ್ಟ್ರಾಂಗ್ ಅಟ್ರ್ಯಾಕ್ಷನ್, ಪ್ಯಾಷನ್ ಮತ್ತು ಮುಂದೆ ಬರುವಂತಹ
ಎನರ್ಜಿ, ಈ ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡುವ ಎನರ್ಜಿ ಇದೆ. ಐಸೋಲೇಷನ್ ಎನರ್ಜಿ ಅಂದರೆ ಹೊರಗಡೆ ಒಂದು ರೀತಿಯಾಗಿ ಕಾಣಿಸ್ತಾ ಇರುವಂತಹ ಈ ವ್ಯಕ್ತಿ ಅಂದರೆ ರೂಡಾಗಿ ಬಿಹೇವ್ ಮಾಡ್ತಾ ಇರ್ಬೋದು, ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇರ್ಬೋದು, ನಿಮ್ಮ ಮಾತುಗಳಿಗೆ ಗಮನ ಇಲ್ಲದೆ ಇರಬಹುದು. ಬಟ್ ಮನಸ್ಸಿನ ಒಳಗಡೆ ಸಂಪೂರ್ಣ ಬೇರೆ ರೀತಿಯಲ್ಲಿ ಫೀಲ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ಈಗ ತಮ್ಮ ಎಮೋಷನ್ಸ್ಗಿಂತ ಲಾಜಿಕಲ್ ಆಗಿರುವ ಪ್ರಯತ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಅದಕ್ಕೆ ಕೆಲವೊಮ್ಮೆ ನೀವು ಇವರನ್ನು ನೋಡಿದಾಗ ಇವರು ಸ್ಟ್ರಿಕ್ಟಾಗಿ ಕಾಣ್ಬೋದು, ಕೋಲ್ಡಾಗಿ ಬಿಹೇವ್ ಮಾಡ್ತಾ ಇರ್ಬೋದು, ಡಿಟ್ಯಾಚ್ಡ್ ಆಗಿರ್ಬೋದು, ತುಂಬ ಪ್ರಾಕ್ಟಿಕಲ್ ಆಗಿರುವ ರೀತಿ ನಿಮಗೆ ಫೀಲ್ ಮಾಡಿಸ್ತಾ ಇರ್ಬೋದು. ಕೆಲವೊಮ್ಮೆ ಇವರ ಮಾತು ಕೂಡ ಸ್ವಲ್ಪ ಡ್ರೈ ಆಗಿರ್ಬೋದು, ಹೊರಗಡೆ ಎಲ್ಲವನ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡಂತೆ ಕಾಣ್ಬೋದು. ಆದರೆ ಅದು ಅವರ ನಿಜವಾದ ಮನಸ್ಸಿನ ಮಾತಲ್ಲ. ಒಳಗಡೆ ನೋಡಿದ್ರೆ ತುಂಬ ಸಾಫ್ಟ್ ಎಮೋಷನ್ಸ್ ಇದೆ. ಈ ವ್ಯಕ್ತಿ ನಿಮ್ಮ ಬಗ್ಗೆ ಕೇರ್ ಮಾಡ್ತಿಲ್ಲ ಅನ್ನೋದಲ್ಲ, ಬದಲಾಗಿ ತುಂಬ ಡೀಪಾಗಿ ಫೀಲ್ ಮಾಡ್ತಾ ಇದ್ದಾರೆ. ಆದರೆ ಆ ಫೀಲಿಂಗ್ಸ್ ಹೊರಗಡೆ ಬರದೇ ಇರುವ ರೀತಿ ಅವರನ್ನು ಅವರು ಸ್ಟಕ್ ಮಾಡ್ಕೊಳ್ತಾ ಇದ್ದಾರೆ. ನೀವು ಇವರ ಲೈಫ್ಗೆ ಬಂದ ನಂತರ ಇವರ ಲೈಫ್ನಲ್ಲಿ ಖುಷಿ ಅನ್ನೋದು, ಹ್ಯಾಪಿನೆಸ್ ಅನ್ನೋದು, ಪ್ರೀತಿ ಅನ್ನೋದು ಇದೆಲ್ಲವೂ ಹೆಚ್ಚಾಗಿದೆ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಕೆಲವರು ಲೈಫ್ನಲ್ಲಿ ಇದ್ದರೆ ಮನಸ್ಸೇ ಒಂದು ರೀತಿ ಲೈಟ್ ಆಗಿಬಿಡುತ್ತೆ. ಇಲ್ಲಿ ನೀವು ಇವರಿಗೆ ಅಂತಹ ವ್ಯಕ್ತಿ, ನಿಮ್ಮ ಜೊತೆ ಮಾತಾಡಿದಾಗ ಅಥವಾ ನಿಮ್ಮ ನೆನಪು ಬಂದಾಗ ಇವರ ಮನಸ್ಸಿನಲ್ಲಿ ಒಂದು ಚಿಕ್ಕ ಖುಷಿ ಅನ್ನೋದಕ್ಕಿಂತ ದೊಡ್ಡ ಖುಷಿನೇ ಹುಟ್ಕೊಳ್ಳುತ್ತೆ ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ಹೊರಗಡೆ ಅದನ್ನು ಹೇಳ್ಕೊಳ್ದೇ ಇರ್ಬೋದು, ಬಟ್ ಮನಸ್ಸಿನ ಒಳಗಡೆ ಆ ಫೀಲಿಂಗ್ ಇದೆ. ಆದರೆ ಐಸೋಲೇಷನ್ ಎನರ್ಜಿ ಒಂದು ಡೀಪ್ ವಿಷಯ. ಈ ವ್ಯಕ್ತಿ ಪಾಸ್ಟ್ನಲ್ಲಿ ತುಂಬ ನೋವು ಅನುಭವಿಸಿರ್ಬೋದು. ಯಾರಾದರೂ ಹತ್ತಿರ ಬಂದಾಗ ಅಥವಾ ಇವರ ಲೈಫ್ನಲ್ಲಿ ಯಾರೋ ಹತ್ತಿರ ಬಂದು ಇವರಿಂದ ದೂರ ಆಗಿರ್ಬೋದು, ಅಥವಾ ನಿಮ್ಮಿಬ್ಬರ ನಡುವೆ ಯಾವುದೋ ಒಂದು ಕಹಿ ಘಟನೆ ನಡೆದಿರ್ಬೋದು, ಮಾತುಗಳಿಂದ ನೋವಾಗಿರ್ಬೋದು. ಈ ಭಯ ಅವ್ರಿಗೆ ಇನ್ನೂ ಕೂಡ ಇದೆ, ಅವರ ಮನಸ್ಸಿನಲ್ಲಿ ಉಳಿದಿದೆ. ಹಾಗಾಗಿ ಇವರು ತಮ್ಮ ಸುತ್ತ ಒಂದು ಎಮೋಷ್ನಲ್ ಗೋಡೆಯನ್ನು ಕಟ್ಕೊಂಡಿದ್ದಾರೆ. ಮತ್ತೆ ನೋವಾಗಬಾರ್ದು, ಮತ್ತೆ ಹೃದಯ ಹರ್ಟ್ ಆಗಬಾರ್ದು ಅಂತ. ಆ ಭಯದಿಂದ ಅವರ ಫೀಲಿಂಗ್ಸನ್ನು ಹಿಡ್ಕೊಂಡಿದ್ದಾರೆ. ಈಗ ಅವರ ಹೃದಯಕ್ಕಿಂತ ಮೈಂಡ್ನಿಂದ ಯೋಚನೆ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ವಿಷಯವನ್ನು ಪ್ರಾಕ್ಟಿಕಲ್ಲಾಗಿ ನೋಡಬೇಕು ಅಂತ ಅವರನ್ನು ಅವರು ಫೋರ್ಸ್ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಈ ಕೋಲ್ಡ್ ಎನರ್ಜಿ ತುಂಬ ದಿನ ಇರೋದಿಲ್ಲ. ಮನಸ್ಸಿನ ಒಳಗಡೆ ಇರುವ ಪ್ರೀತಿ ನಿಧಾನವಾಗಿ ಈ ಗೋಡೆನ ಕರಗಿಸ್ತಾ ಇದೆ. ಈಗ ಹೊರಗಡೆ ಕಠಿಣವಾಗಿ ಕಾಣಿಸ್ಕೊಂಡ್ರೂ ಕೂಡ, ರೂಡಾಗಿ ಬಿಹೇವ್ ಮಾಡಿದ್ರೂ ಕೂಡ ಸಮಯದ ಜೊತೆ ಇವರ ನಿಜವಾದ ಎಮೋಷನ್ಸ್ ಮತ್ತೆ ಹೊರಗಡೆ ಬರುವ ಸಾಧ್ಯತೆ ತುಂಬ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಅಡ್ವೆಂಚರ್ ಎನರ್ಜಿ ಅಂದರೆ ಕೇವಲ ಎಕ್ಸೈಟ್ಮೆಂಟ್ ಮಾತ್ರ ಅಲ್ಲ. ಈ ವ್ಯಕ್ತಿ ನಿಮ್ಮ ಜೊತೆ ಜೀವನವನ್ನು ಒಂದು ದೊಡ್ಡ ಜರ್ನಿ ಥರ ನೋಡ್ತಾ ಇದ್ದಾರೆ. ಇವರು ಈ ಸಂಬಂಧವನ್ನು, ಈ ರಿಲೇಷನ್ಶಿಪ್ಪನ್ನು ತುಂಬ ಸ್ಟ್ರಾಂಗ್ ಆಗಿ ಕಟ್ಕೊಳ್ಳುವ ಯೋಚನೆ ಮಾಡ್ತಾ ಇದ್ದಾರೆ. ಫ್ಯೂಚರ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಕೇವಲ ಟೈಮ್ ಪಾಸ್, ಟೆಂಪ್ರವರಿ ಕನೆಕ್ಷನ್, ಸ್ವಲ್ಪ ದಿನದ ಅಟ್ರಾಕ್ಷನ್ ಆ ರೀತಿ ನೋಡ್ತಾ ಇಲ್ಲ. ಇವರಿಗೆ ನಿಮ್ಮ ಜೊತೆ ಒಂದು ಲೈಫ್ ಲಾಂಗ್ ಕಮಿಟ್ಮೆಂಟ್ ಕೊಡಬೇಕು, ಅಥವಾ ಈ ರಿಲೇಷನ್ಶಿಪ್ಪನ್ನು ಮುಂದಕ್ಕೆ ತಗೊಂಡು ಹೋಗಬೇಕು, ಈ ರಿಲೇಷನ್ಶಿಪ್ಪಲ್ಲಿ ಸಮಾಧಾನ ಅನ್ನೋದು ಇರಬೇಕು ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ಖುಷಿ ಅನ್ನೋದು, ಹ್ಯಾಪಿನೆಸ್ ಅನ್ನೋದು ಯಾವಾಗಲೂ ಇರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಈಗ ತುಂಬ ಸ್ಲೋ ಆಗಿ ಮುಂದೆ ಬರುವ ಟೈಪ್ ಆಗಿರಬಹುದು ಈ ವ್ಯಕ್ತಿ, ಅಥವಾ ಸ್ಲೋ ಎನರ್ಜಿ ಇದೆ. ಆದರೆ ಒಮ್ಮೆ ಇವರ ಮನಸ್ಸಿನಲ್ಲಿ ಯಾರನ್ನಾದರೂ ಒಪ್ಕೊಂಡ್ರೆ ಆ ರಿಲೇಷನ್ಶಿಪ್ಪನ್ನು ಸೀರಿಯಸ್ ಆಗಿ ತಗೊಳ್ಳುವ ವ್ಯಕ್ತಿ. ಇವರೀಗ ಮನಸ್ಸಿನ ಒಳಗಡೆ ಈ ರಿಲೇಷನ್ಶಿಪ್ಪನ್ನು ಹೇಗೆ ಸ್ಟೇಬಲ್ ಮಾಡೋದು ಅನ್ನೋ ಯೋಚನೆ ಮಾಡ್ತಾ ಇದ್ದಾರೆ. ಕೆಲವರು ಬೇಗ ಕಮಿಟ್ ಆಗಿಬಿಡ್ತಾರೆ, ಆದರೆ ನಂತರ ನಿಭಾಯಿಸೋದಿಲ್ಲ. ಆದರೆ ಈಗಿನ ಇವರ ಯೋಚನೆ, ಪ್ರೆಸೆಂಟ್ ಎನರ್ಜಿ ಪ್ರಕಾರ ಇವರ ಯೋಚನೆ ಏನಂದರೆ, ಒಂದು ಸಲ ಕಮಿಟ್ ಆದರೆ ಅದನ್ನು ನಿಭಾಯಿಸಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಪಾಸ್ಟಲ್ಲಿ ಯಾವುದೇ ರೀತಿ ಬಿಹೇವ್ ಮಾಡಿರಬಹುದು ಇವರು, ಬಟ್ ಈಗ ಪ್ರೆಸೆಂಟ್ ಎನರ್ಜಿ ಪ್ರಕಾರ ಅವರ ಥಿಂಕಿಂಗ್ ಈ ರೀತಿ ಇದೆ. ಅದಕ್ಕೆ ಇವರು ಪ್ರತಿಯೊಂದು ಹೆಜ್ಜೆಯನ್ನು ನಿಧಾನವಾಗಿ ಇಡ್ತಾ ಇದ್ದಾರೆ. ಆದರೆ ಆ ನಿಧಾನ ಏನಿದೆ ಅದರ ಹಿಂದೆ ಸೀರಿಯಸ್ ಇಂಟೆನ್ಷನ್ ಇದೆ. ನಿಮ್ಮ ಜೊತೆ ಲೈಫ್ನಲ್ಲಿ ತುಂಬ ಸ್ಟೇಬಲ್ ಆಗಿ ಇರಬೇಕು ಅನ್ನೋ ಫೀಲಿಂಗ್ಸ್ ಇದೆ. ಹೊಸ ನೆನಪುಗಳನ್ನು ಕ್ರಿಯೇಟ್ ಮಾಡಬೇಕು, ಒಟ್ಟಿಗೆ ಮುಂದಕ್ಕೆ ಹೋಗಬೇಕು ಅನ್ನೋ ಫೀಲಿಂಗ್ ಇವರ ಮನಸ್ಸಿನಲ್ಲಿ ಬೆಳೀತಾ ಇದೆ. ಈ ರಿಲೇಷನ್ಶಿಪ್ಪನ್ನು ಈಗ ಇವರು ಹೃದಯದಿಂದ ಮಾತ್ರ ಅಲ್ಲ, ಇವರ ಲೈಫ್ನ ಒಂದು ಭಾಗವಾಗಿ ನೋಡುವಂತಹ ಹಂತಕ್ಕೆ ಬಂದಿದ್ದಾರೆ. ತುಂಬ ಸೀರಿಯಸ್ ಆಗಿ ತಗೊಳ್ತಾ ಇದ್ದಾರೆ. ತುಂಬ ಡೀಪ್ ಆಗಿರುವಂತಹ ಎಮೋಷ್ನಲ್ ಎನರ್ಜಿ ಇದೆ. ಇವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತುಂಬ ಪ್ರೀತಿ ಮಾತ್ರ ಅಲ್ಲ, ಅದರ ಜೊತೆಗೆ ಒಂದು ಹೆವಿ ಗಿಲ್ಟ್ ಕೂಡ ಇದೆ. ಪಾಸ್ಟ್ನಲ್ಲಿ ನಿಮ್ಮಿಬ್ಬರ ನಡುವೆ ಮದುವೆ ಬಗ್ಗೆ ಮಾತುಕತೆ ನಡೆದಿರಬಹುದು, ಫ್ಯೂಚರ್ ಪ್ಲ್ಯಾನ್ಸ್ ಮಾಡ್ಕೊಂಡಿರ್ಬೋದು, ಇಬ್ಬರು ಒಟ್ಟಿಗೆ ಜೀವನ ಕಟ್ಟಿಕೊಳ್ಳುವ ಕನಸಿರ್ಬೋದು, ಲಾಂಗ್ ಟರ್ಮ್ ಕನೆಕ್ಷನ್, ಇದೆಲ್ಲದರ ಬಗ್ಗೆ ನೀವಿಬ್ಬರು ಮಾತಾಡಿರಬಹುದು, ಮಾತುಕತೆ ನಡೆದಿರುವ ಸಾಧ್ಯತೆ ಕೂಡ ಇದೆ. ಆ ಸಮಯದಲ್ಲಿ ಈ ವ್ಯಕ್ತಿಗೆ ನಿಮ್ಮ ಜೊತೆ ಜೀವನ ಸಾಗಿಸುವಂತಹ ಆಸೆ ನಿಜವಾಗ್ಲೂ ಇತ್ತು. ಆದರೆ ಮಧ್ಯದಲ್ಲಿ ಯಾವುದೋ ಒಂದು ಸಿಚುವೇಶನ್, ಯಾವುದೋ ಒಂದು ಕಾರಣಕ್ಕೆ ಇವರು ದೂರ ಹೋಗಿರ್ಬೋದು. ಕೆಲವೊಮ್ಮೆ ಅವರ ಭಯದಿಂದ, ಕೆಲವೊಮ್ಮೆ ಅವರ ಕನ್ಫ್ಯೂಷನ್, ಗೊಂದಲದಿಂದ, ಅಥವಾ ಕೆಲವು ಹೊರಗಿನ ಒತ್ತಡ, ಜವಾಬ್ದಾರಿಯಿಂದ ಕೂಡ ಈ ರಿಲೇಷನ್ಶಿಪ್ಪಲ್ಲಿ ಸ್ಟೆಪ್ ಬ್ಯಾಕ್ ತಗೊಂಡಿರ್ಬೋದು. ಬಟ್ ಈಗ ಅವರ ಒಳಗಿನ ಮನಸ್ಸು ಒಂದು ಪ್ರಶ್ನೆ ಮತ್ತೆ ಮತ್ತೆ ಕೇಳ್ತಾ ಇದೆ, ನಾನು ತಪ್ಪು ಮಾಡಿಬಿಟ್ನಾ? ಗಿಲ್ಟ್ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿದೆ.
ಈ ವ್ಯಕ್ತಿ ಈಗ ತಮ್ಮ ಪಾಸ್ಟ್ ಆ್ಯಕ್ಷನ್ ಏನು, ಯಾವ ಡಿಸಿಷನ್ ತಗೊಂಡಿದ್ರು ಪಾಸ್ಟಲ್ಲಿ, ನಿಮ್ಮಿಂದ ಯಾವ ರೀತಿ ದೂರ ಆದರು, ಯಾವ ರೀತಿ ಸಪ್ರೇಷನ್ಗೆ ಬಂದರು, ಅದೆಲ್ಲವನ್ನು ನೆನಪಿಸ್ಕೊಂಡು ಮನಸ್ಸಿನ ಒಳಗಡೆ ಬೇಸರ ಪಡ್ತಾ ಇದ್ದಾರೆ. ಅವ್ರಿಗೀಗ ನಿಮ್ಮಲ್ಲಿ ಬದಲಾವಣೆ ಕಾಣ್ತಾ ಇದೆ, ನಿಮ್ಮ ನೋವು ಅರ್ಥವಾಗ್ತಾ ಇದೆ, ನಿಮ್ಮ ಮೌನ ಕೂಡ ಫೀಲ್ ಆಗ್ತಾ ಇದೆ. ಅವರ ತಪ್ಪಿನ ಭಾರ ಮನಸ್ಸಿಗೆ ತಾಗ್ತಾ ಇದೆ, ಹೆವಿ ಫೀಲ್ ಆಗ್ತಾ ಇದೆ. ಕೆಲವೊಂದು ಸಲ ನಾವು ಯಾರನ್ನಾದರೂ ತುಂಬ ಹರ್ಟ್ ಮಾಡಿದ್ಮೇಲೆ ಆ ವ್ಯಕ್ತಿ ನಿಧಾನವಾಗಿ ಬದಲಾಗೋದು ನೋಡಿದಾಗ ಮನಸ್ಸಿನ ಒಳಗಡೆ ನಮಗೆ ಗಿಲ್ಟ್ ಫೀಲ್ ಆಗೋದಕ್ಕೆ ಶುರುವಾಗುತ್ತೆ. ಇಲ್ಲಿ ಕೂಡ ಅದೇ ಥರದ ಎನರ್ಜಿ. ಅವರು ಅವರ ಫೀಲಿಂಗ್ಸನ್ನು ಹೈಡ್ ಮಾಡ್ಕೊಳ್ತಾ ಇರ್ಬೋದು. ರಿಲೇಷನ್ಶಿಪ್ಪನ್ನು ಸಾಮಾನ್ಯವಾಗಿ ನೋಡ್ತಾ ಇಲ್ಲ, ಕಮಿಟ್ಮೆಂಟ್, ಜವಾಬ್ದಾರಿ ಇವುಗಳ ಬಗ್ಗೆ ಕೂಡ ಡೀಪಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಒಂದು ಕಡೆ ಇವರ ಮನಸ್ಸು ಹೇಳ್ತಾ ಇದೆ, ಈ ವ್ಯಕ್ತಿ ನನ್ನ ಲೈಫ್ನಲ್ಲಿ ಇರಬೇಕು, ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡಬೇಕು ಅನ್ನೋ ಫೀಲಿಂಗ್ಸ್ ಇದೆ. ಬಟ್ ಸೊಸೈಟಿಯ ಒತ್ತಡ ಆಗಿರ್ಬೋದು, ಜನರ ಮಾತು ಆಗಿರ್ಬೋದು, ಹಳೆಯ ತಪ್ಪುಗಳ ನೆನಪಾಗಿರ್ಬೋದು, ಕಮಿಟ್ಮೆಂಟ್ ಭಯ, ಜವಾಬ್ದಾರಿಯ ಒತ್ತಡ, ಅದು ಫ್ಯಾಮಿಲಿಯ ಜವಾಬ್ದಾರಿ ಕೂಡ ಆಗಿರ್ಬೋದು, ಇದೆಲ್ಲ ಇವರ ಮನಸ್ಸನ್ನು ಹೆವಿ ಮಾಡ್ತಾ ಇದೆ. ಕೆಲವೊಂದು ಸಲ ಈ ವ್ಯಕ್ತಿ ಅವರನ್ನೇ ಅವರು ಜಡ್ಜ್ ಮಾಡ್ಕೊಳ್ತಾ ಇದ್ದಾರೆ. ನಾನು ಸರಿಯಾದ ರೀತಿಯಲ್ಲಿ ನಡ್ಕೊಳ್ಳಿಲ್ಲ, ಇನ್ನೂ ಬೇರೆ ರೀತಿಯಲ್ಲಿ ಈ ರಿಲೇಷನ್ಶಿಪ್ಪನ್ನು ಹ್ಯಾಂಡಲ್ ಮಾಡ್ಬೋದಿತ್ತು ಅನ್ನೋ ಯೋಚನೆ ಇವರ ಮನಸ್ಸಿನ ಒಳಗಡೆ ಓಡಾಡ್ತಾ ಇದೆ. ಆದರೂ ಇವರ ಮನಸ್ಸಿನಲ್ಲಿ ನಿಮ್ಮ ಜೊತೆ ಇರುವ ಕನೆಕ್ಷನ್ ಇನ್ನೂ ಕೂಡ ಎಂಡ್ ಆಗಿಲ್ಲ. ಒಳಗೆ ಇನ್ನೂ ಕೂಡ ನಿಮ್ಮ ಜೊತೆ ಈ ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡಬೇಕು ಅನ್ನೋ ಆಸೆ ಇದೆ. ಇವರ ಮನಸ್ಸಿನಲ್ಲಿ ತುಂಬ ಡೀಪ್ ಎಮೋಷನ್ಸ್ ನಡೀತಾ ಇದೆ. ಒಟ್ಟಾರೆ ಇವರ ಮನಸ್ಸಿನಲ್ಲಿ ಡೀಪ್ ಲವ್ ಇದೆ ನಿಮ್ಮ ಮೇಲೆ. ಅಟ್ರಾಕ್ಷನ್ ಅನ್ನೋದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ರೆಸ್ಪೆಕ್ಟ್ ಇದೆ, ಫ್ಯೂಚರ್ ಬಗ್ಗೆ ಯೋಚನೆ ಇದೆ, ಗಿಲ್ಟ್ ಫೀಲ್ ಕೂಡ ಇದೆ. ಅದೇ ರೀತಿ ಇವರ ಮನಸ್ಸಿನಲ್ಲಿ ಹೀಲಿಂಗ್ ಪ್ರೊಸೆಸ್ ಅನ್ನೋದು ನಡೀತಾ ಇದೆ. ಈ ರಿಲೇಷನ್ಶಿಪ್ ಇವರಿಗೆ ಸಾಮಾನ್ಯ ಕನೆಕ್ಷನ್ ಅಲ್ಲ. ನಿಮ್ಮನ್ನು ಕೇವಲ ಒಂದು ಫೇಸ್ ಅಥವಾ ಒಂದು ಟೈಮ್ ಪಾಸ್ ಥರ ಇವರು ಅಂದ್ಕೊಳ್ತಾ ಇಲ್ಲ. ಪ್ರೆಸೆಂಟ್ ಎನರ್ಜಿ ಪ್ರಕಾರ ಕೆಲವೊಮ್ಮೆ ಇವರು ಸೈಲೆಂಟ್ ಆಗಿರ್ಬೋದು, ಸ್ಟಕ್ ಆಗಿ ಕಾಣ್ಬೋದು, ನಿಮಗೆ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಿರ್ಬೋದು, ಸಪ್ರೇಷನ್ನಲ್ಲಿರ್ಬೋದು, ರೂಡಾಗಿ ಬಿಹೇವ್ ಮಾಡ್ತಾ ಇರ್ಬೋದು. ಆದರೆ ಅದರ ಅರ್ಥ ಫೀಲಿಂಗ್ಸ್ ಇಲ್ಲ ಅನ್ನೋದಲ್ಲ. ಮನಸ್ಸಿನ ಒಳಗಡೆ ಈ ವ್ಯಕ್ತಿ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಅವರ ಪಾಸ್ಟ್ ಅಂದರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಪಾಸ್ಟಲ್ಲಿ ಏನಾಯಿತು, ಅವರ ತಪ್ಪುಗಳು, ನಿಮ್ಮ ಜೊತೆಗಿನ ನೆನಪುಗಳು, ಇದೆಲ್ಲವನ್ನು ಮತ್ತೆ ಮತ್ತೆ ಮನಸ್ಸಿನಲ್ಲಿ ರಿಪೀಟ್ ಮಾಡ್ಕೊಳ್ತಾ ಇದ್ದಾರೆ. ಇವರಿಗೆ ನಿಮ್ಮನ್ನು ಸಂಪೂರ್ಣವಾಗಿ ಕಳ್ಕೊಳ್ಳುವಂತಹ ಇಚ್ಛೆ ಕೂಡ ಇಲ್ಲ. ಕ್ಲಾರಿಟಿಗೆ ಬರ್ತಾ ಇದ್ದಾರೆ ನಿಧಾನವಾಗಿ ಅವರ ನಿಜವಾದ ಫೀಲಿಂಗ್ಸನ್ನು ಒಪ್ಕೊಳ್ತಾ ಇದ್ದಾರೆ. ಮನಸ್ಸಿನ ಒಳಗಿನ ಭಯಗಳನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ ನಿಮ್ಮ ಕಡೆಗೆ ಬರುವಂತಹ ಯೋಚನೆ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ ಇನ್ನೂ ಅವರ ಹೃದಯದಲ್ಲಿದೆ. ಬಟ್ ಇವರು ಸ್ಟಕ್ಕಾಗಿ ಕಾಣ್ತಾ ಇರ್ಬೋದು. ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ನೆನಪುಗಳಿದೆ. ಸ್ವಲ್ಪ ಸಮಯ ಹಿಡಿಬೋದು, ಸ್ವಲ್ಪ ಸಮಯ ಕೂಡ ತಗೊಳ್ಬೋದು. ಹೀಲಿಂಗ್ ಇನ್ನೂ ನಡೀತಾ ಇದೆ. ಆದರೆ ನಿಮ್ಮ ಬಗ್ಗೆ ಇರುವ ಫೀಲಿಂಗ್ಸ್ ಏನಿದೆ, ಭಾವನೆಗಳೇನಿದೆ, ಇನ್ನೂ ಅವರ ಮನಸ್ಸಿನಲ್ಲಿ ತುಂಬ ಡೀಪಾಗಿ ಉಳ್ಕೊಂಡಿದೆ. ಸೊ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ನಿಮ್ಮೆಲ್ಲರ ಪ್ರೀತಿ ಆದಷ್ಟು ಬೇಗ ತುಂಬ ಬ್ಯೂಟಿಫುಲ್ಲಾಗಿ ಸರಿಯಾಗಲಿ. ನಿಮ್ಮ ಹೃದಯದ ನಿಜವಾದ ಪಾಸಿಟಿವ್ ಆಗಿರುವ ಆಸೆಗಳು ನೆರವೇರಲಿ. ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇರುವ ಎಲ್ಲ ಗುಡ್ ವಿಶಸ್ ನಿಮ್ಮ ಲೈಫ್ನಲ್ಲಿ ರಿಯಾಲಿಟಿಗೆ ಬರಲಿ ಅಂತ ಬ್ಲೆಸ್ ಮಾಡ್ತಾ ಮತ್ತೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಪ್ರತಿಯೊಬ್ಬರಿಗೂ ಕೂಡ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಸ್ಟೇ ಪಾಸಿಟಿವ್, ಸ್ಟೇ ಹ್ಯಾಪಿ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.